ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಧಾನಮಂಡಲ ಅಧಿವೇಶನ ನಡೆಯುವಾಗಲೇ ಕೊಪ್ಪಳ ಘಟನೆ ಆಗಿರೋದು. ಸೊ ಈ ಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗಿದೆ. ಯಾಕಂದರೆ ವಿಧಾನಮಂಡಲ ಅಧಿವೇಶನ ನಡೀತಾ ಇತ್ತು ಒಂದು ಕಡೆ, ಮತ್ತೊಂದು ಕಡೆ ಕೊಪ್ಪಳದಲ್ಲಿ ಹಿಂಗಾಗಿತ್ತು. ಸೊ ಈ ಘಟನೆಯಿಂದಾಗಿ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ಆಗಿದೆ. ಈಗಾಗಲೇ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಅಂತೇಳಿ ವಿಪಕ್ಷ ನಾಯಕರು ಟೀಕೆ ಮಾಡ್ತಾ ಇದ್ದಾರೆ, ವಾಕ್ಪ್ರಹಾರ ಮಾಡ್ತಾ ಇದ್ದಾರೆ. ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ ಆಗಿ ಹದಗೆಟ್ಟೋಗ್ಬಿಟ್ಟಿದೆ ಅಂತೇಳಿ ಸದನದಲ್ಲಿ ಹೋರಾಟ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಹೋಮ್ ಮಿನಿಸ್ಟ್ರಿಗೆ ಸದನದಲ್ಲಿ ಉತ್ತರ ನೀಡುವ ಅನಿವಾರ್ಯತೆ ಇದ್ದೇ ಇದೆ. ವಿಪಕ್ಷಗಳು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಾದಂತಹ ಅನಿವಾರ್ಯತೆ ಈಗ ಹೋಮ್ ಮಿನಿಸ್ಟ್ರಿಗೆ. ಲಾ ಆ್ಯಂಡ್ ಆರ್ಡರ್ ಸರಿ ಇಲ್ಲ ಅಂತ ಹೋರಾಟ ನಡೆಸುತ್ತೆ ವಿಪಕ್ಷಗಳು. ಹಾಗಾಗಿ ಇವತ್ತು ಸದನದಲ್ಲಿ ಉತ್ತರ ಕೊಡೋದಕ್ಕೆ ಸರ್ಕಾರದಿಂದಲೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಈ ಘಟನೆ ಆದಮೇಲಂತೆ ತೆಗೆದುಕೊಂಡಂತಹ ಕೆಲವೊಂದಿಷ್ಟು ಕ್ರಮಗಳ ಬಗ್ಗೆ ಉತ್ತರ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾವ ಹಂತದಲ್ಲಿದೆ ತನಿಖೆ, ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ, ಅವರ ಹಿನ್ನೆಲೆ ಏನು, ಜೊತೆಗೆ ಮೃತರ ಕುಟುಂಬದ ಒಂದು ಜವಾಬ್ದಾರಿ ಅಥವಾ ಒಂದು ಹೇಳಿಕೆಗಳು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತಹ ಕೆಲಸ ಇವತ್ತು ಸದನದಲ್ಲಾಗುತ್ತೆ.